ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪೆಂಡಿಂಗ್ನಲ್ಲಿದೆ. JP ನಡ್ಡಾ ಅವರು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ. ಲೋಕಸಭಾ ಚುನಾವಣೆಗಾಗಿ ಅವ್ರಿಗೊಂದು ಎಕ್ಸ್ಟೆನ್ಷನ್ ಕೊಡಲಾಯಿತು. ಈಗ ಈ ಮಂತ್ ಎಂಡು ಅಥವಾ ಮುಂದಿನ ತಿಂಗಳ ಏಪ್ರಿಲ್ ಅಂತ್ಯ ಅಥವಾ ಮೇ ಆರಂಭದಲ್ಲಿ ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂದರೆ 19 ರಾಜ್ಯಾಧ್ಯಕ್ಷರುಗಳ ನೇಮಕ ಆಗಿರಬೇಕು, ಆಯ್ಕೆ ಆಗಿರಬೇಕು. ಈಗ 14 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಕರ್ನಾಟಕ ಸೇರಿದಂತೆ ಇನ್ನು 5 ರಾಜ್ಯಗಳಿಗೆ ಅಧ್ಯಕ್ಷರ ಆಯ್ಕೆಯಾಗಬೇಕು. ಆ 5 ರಾಜ್ಯಾಧ್ಯಕ್ಷರುಗಳ ನೇಮಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹಾಲಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ ಮನೆಯಲ್ಲಿ ಒಂದು ಸಭೆ ಆಗಿದೆ. ಅಮಿತ್ ಶಾ, JP ನಡ್ಡಾ, ರಾಜನಾಥ್ ಸಿಂಗ್ ಸೇರಿದಂತೆ ಇತರ ಹಿರಿಯ ಸಚಿವರು ಭಾಗಿಯಾಗಿದ್ದಾರೆ. ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಒಡಿಸ್ಸಾ ಇಷ್ಟು ರಾಜ್ಯಗಳಿಗೆ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಭೂಪೇಂದ್ರ ಯಾದವ್ ಹಾಲಿ ಕೇಂದ್ರ ಸಚಿವರು, ರಾಜಸ್ಥಾನ ಮೂಲದವರು. ಮನೋಹರ್ ಲಾಲ್ ಖಟ್ಟರ್ ಕೇಂದ್ರ ಸಚಿವರು, ಹರಿಯಾಣದವರು. ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವ, ಮಧ್ಯಪ್ರದೇಶದವರು. ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವ, ಒಡಿಸ್ಸಾ ಮೂಲದವರು. ಇಷ್ಟು ಜನ ರೇಸ್ನಲ್ಲಿದ್ದಾರೆ. ಈ ಸಭೆಯ ನಂತರ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ. ವಿಜಯೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಲಾಗತ್ತಾ? ಹೊಸ ಅಧ್ಯಕ್ಷರ ಆಯ್ಕೆಗಾಗಿ ಪಕ್ಷದೊಳಗೆ ಚುನಾವಣಾ ಪ್ರಕ್ರಿಯೆ ನಡೆಯುತ್ತಾ? ಬಾಕಿ ಉಳಿದಿರುವ 5 ರಾಜ್ಯಗಳ ಪೈಕಿ ಗೊಂದಲ ಇರುವುದೇ ಕರ್ನಾಟಕದ ವಿಷಯದಲ್ಲಿ. ವಿಜಯೇಂದ್ರ ವಿರೋಧಿ ಬಣದ ನಾಯಕತ್ವ ವಹಿಸಿಕೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯಿಂದ ಕರ್ನಾಟಕ ಬಿಜೆಪಿಯ ಆಂತರಿಕ ಬೆಳವಣಿಗೆಗಳು ಇಂಟ್ರೆಸ್ಟಿಂಗ್ ಆಗಿದ್ದವು. ಬಸನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟನೆ ಮಾಡಿದ ಮೇಲೆ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಲಾಗುತ್ತೆ ಅಂತ ಚರ್ಚೆ ಇದೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಫಸ್ಟು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ವಿಷಯ ಚರ್ಚೆ ಮಾಡೋದು. ಯಾರಿಗೆ ಪಾಸಿಬಿಲಿಟಿ?
ಅಜಿತ್, ಕಳೆದ ಒಂದು ತಿಂಗಳಿನಿಂದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಒಂದಿಷ್ಟು ಅನೌಪಚಾರಿಕ ಚರ್ಚೆಗಳು ನಡೆದಿವೆ. ಈಗ ಬೆಂಗಳೂರಿನಲ್ಲಿ RSSನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಸಂದರ್ಭದಲ್ಲೂ ಕೂಡ ಆ ಬಗ್ಗೆ ಸೈಡ್ಲೈನ್ಸ್ನಲ್ಲಿ ಕೆಲವು ಚರ್ಚೆಗಳು ಸಂಘದ ವರಿಷ್ಠರ ನಡುವೆ ನಡೆದಿವೆ ಮತ್ತು ಅದನ್ನು BJP ನಾಯಕರಿಗೂ ಕೂಡ ಕನ್ವೆ ಮಾಡಲಾಗಿದೆ ಅನ್ನೋದನ್ನು RSS ಮೂಲಗಳು ಖಚಿತಪಡಿಸ್ತಾ ಇವೆ. ಅದಾದ ಮೇಲೆ ಒಂದು ಗುಡ್ವಿಲ್ ಗೆಸ್ಚರ್ ಆಗಿ ಯುಗಾದಿಯ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಘ ಕಾರ್ಯಾಲಯಕ್ಕೆ ಹೋಗಿದ್ದರು ನಾಗ್ಪುರಕ್ಕೆ. ಮೋಹನ್ ಭಾಗವತರ ಜೊತೆಗೂ ಕೂಡ ಪ್ರಧಾನಮಂತ್ರಿ ಮೋದಿಯವರ ಚರ್ಚೆ ಆಗಿದೆ. ಬಟ್ ಥ್ರೆಡ್ಬೇರ್ ಬರೀ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಆಗಿಲ್ಲ. ಅದು RSSನ 100 ವರ್ಷ ಬಂದು ಹೋಗಿದೆ ಅಂತ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿ ಹೋಗಿ ಬಂದ ನಂತರ ಸಾಕಷ್ಟು BJPಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ನಡೀತಾ ಇದೆ ಅಂತಕ್ಕಂಥದ್ದನ್ನು RSS ಮೂಲಗಳು ಹೇಳ್ತಾ ಇವೆ, BJP ನಾಯಕರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಟ್ ಒಂದು ಹೆಸರಿಗೆ ಇನ್ನೂ ಅರೈವ್ ಆಗಿಲ್ಲ. ಅನೇಕ ಹೆಸರುಗಳಿವೆ. ಭೂಪೇಂದ್ರ ಯಾದವ್ ಕಳೆದ ಬಾರಿ ಕೂಡ ಈ ಒಂದು ಹೆಸರು ಬಂದಿತ್ತು. ಈಗ ಬಿಹಾರದ ಚುನಾವಣೆಯೂ ಕೂಡ ಇದೆ. ಹೀಗಾಗಿ ಭೂಪೇಂದ್ರ ಯಾದವ್ ಹೆಸರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಮಾಡಬೇಕಾ ಅಂತಕ್ಕಂಥದ್ದು. ಆದರೆ ಕಳೆದ ಬಾರಿ RSS ಈ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು, ಸಾಧ್ಯ ಆಗಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಹೆಸರು ಕೂಡ ಕಳೆದ ಬಾರಿ ಬಂದಿತ್ತು. ಧರ್ಮೇಂದ್ರ ಪ್ರಧಾನ್ ಹೆಸರಿಗೂ ಕೂಡ RSS ನಾಯಕರು ಒಪ್ಪಿರಲಿಲ್ಲ. ಹೀಗಾಗಿ JP ನಡ್ಡಾ ಅವರ ಹೆಸರನ್ನು ಸರ್ವಸಮ್ಮತಿಯಿಂದ ಆಯ್ಕೆ ಮಾಡಲಾಗಿತ್ತು ಕಳೆದ ಬಾರಿ ಸಂದರ್ಭದಲ್ಲಿ. ಈ ಬಾರಿ ಈಗ JP ನಡ್ಡಾ ರಾಜೀನಾಮೆ ನೀಡಿದ ಕಾರಣದಿಂದಾಗಿ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್ ಜೊತೆಗೆ ಮನೋಹರ್ ಲಾಲ್ ಖಟ್ಟರ್ ಹೆಸರು ಕೂಡ ಓಡ್ತಾ ಇದೆ. ಈಗ ಅನೇಕ ಬಾರಿ ಇವತ್ತಿನ ನರೇಂದ್ರ ಮೋದಿ, ಅಮಿತ್ ಶಾ ಅವರ BJPಯಲ್ಲಿ ಯಾವ ಹೆಸರು ಓಡ್ತವೆ ಅವು ಹೆಸರು ಫೈನಲ್ ಆಗಲ್ಲ ಅನ್ನೋದು ಕೂಡ ಒಂದು ಸತ್ಯದ ಮಾತು. ಆದರೆ ಮನೋಹರ್ ಲಾಲ್ ಖಟ್ಟರ್ ಹೆಸರು ಕೂಡ ಪರಿಗಣನೆಯಲ್ಲಿದೆ. ಕಾರಣ ಇಷ್ಟೇ, ಅವ್ರಿಗೊಂದು ಸಂಘಟನೆಯ ಹಿನ್ನೆಲೆ ಇದೆ, ಮತ್ತೊಂದು ಜಾತಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ. ಈಗ ನೋಡಿ, ನೀವು ಬರೀ ಜಾಟ್ ಇದ್ದರೆ, ಮರಾಠ ಇದ್ದರೆ, ಪಟೇಲ್ ಇದ್ದರೆ ನಿಮ್ಗೆ ರಾಷ್ಟ್ರೀಯ ಅಧ್ಯಕ್ಷ ಮಾಡೋದು ಕಷ್ಟ ಆಗುತ್ತೆ. ರಾಜ್ಯಾಧ್ಯಕ್ಷರು ಮಾಡಿದರೆ ಲಾಭ ಆಗುತ್ತೆ. ಆ ಕಾರಣದಿಂದ ಕಾಸ್ಟ್ ನ್ಯೂಟ್ರಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹುಡುಕಾಟದಲ್ಲಿ BJP ನಿಶ್ಚಿತವಾಗಿದೆ. ಹೀಗಾಗಿ ಮನೋಹರ್ ಲಾಲ್ ಖಟ್ಟರ್ ನರೇಂದ್ರ ಮೋದಿಗೂ ಕೂಡ ಆಪ್ತರು. ನರೇಂದ್ರ ಮೋದಿ BJPಯ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಗುಜರಾತ್ನಿಂದ ಅವರನ್ನು ದಿಲ್ಲಿಗೆ ಕರೆಸ್ಕೊಂಡಾಗ ಜಮ್ಮು, ಪಂಜಾಬ್ ಮತ್ತು ಹರಿಯಾಣದ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಆಗ ಮನೋಹರ್ ಲಾಲ್ ಖಟ್ಟರ್ ಮತ್ತು ನರೇಂದ್ರ ಮೋದಿ ಜೊತೆಗೆ ಅಡುಗೆ ಮಾಡ್ಕೊಳ್ತಾ ಇದ್ರು. ಅಲ್ಲಿಂದ ಅವರ ಫ್ರೆಂಡ್ಶಿಪ್ಪು. ಅದೇ ಕಾರಣದಿಂದ ಮನೋಹರ್ ಲಾಲ್ ಖಟ್ಟರ್ ಸಂಘಟನಾ ಕಾರ್ಯದರ್ಶಿಯಾಗಿ ನಂತರ ಚುನಾವಣೆಗೆ ನಿಂತು 2014ರಲ್ಲಿ ಅವರನ್ನು ಮುಖ್ಯಮಂತ್ರಿ ಕೂಡ ಮಾಡಲಾಗಿತ್ತು. ಇತ್ತೀಚೆಗೆ ಅವರನ್ನು ಹರಿಯಾಣದ ಚುನಾವಣೆಗೆ ಮುಂಚೆ ಅವರನ್ನು ಕೇಂದ್ರಕ್ಕೆ ಕರೆಸಿಕೊಳ್ಳಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಅವರ ಹೆಸರು ಕೂಡ BJPಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣನೆಯಲ್ಲಿದೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಇನ್ನೊಂದು ತುಂಬ ಚರ್ಚಿತ ಹೆಸರು ಶಿವರಾಜ್ ಸಿಂಗ್ ಚೌಹಾಣ್. RSSನ ಆಯ್ಕೆ ಅಂತಾರೆ. RSS ನಾಯಕರು ಮತ್ತು ಇನ್ನೊಂದು RSSನ ಆಯ್ಕೆ ಅಂತ ಅಲ್ಲ, ಅದರಲ್ಲಿ ಏನಿದೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಹಿಡಿತಕ್ಕೆ ಇರದ ವ್ಯಕ್ತಿಯನ್ನೇ RSS ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಮೇ ಬಿ ದ ಚಾಯ್ಸ್. ಆದರೆ ನನಗೆ ಯಾರೋ BJPಯ ದಿಲ್ಲಿ ನಾಯಕರು ಹೇಳ್ತಾ ಇದ್ರು, ಇಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಮೊದಲೇ ಹೇಳಿಬಿಟ್ಟಿದ್ದಾರೆ ನನಗೆ ಆಸಕ್ತಿ ಇಲ್ಲ, ಯಾಕಂದರೆ ಈ ತಿಕ್ಕಾಟದಲ್ಲಿ ನಾನು ನನ್ನ ನಾನು ಅಧ್ಯಕ್ಷನಾಗಿ ಈ ತಿಕ್ಕಾಟದಲ್ಲಿ ಭಾಗವಹಿಸಲಾರೆ, ನಾನು ಕೇಂದ್ರೀಯ ಮಂತ್ರಿಯಾಗಿ ಖುಷಿಯಲ್ಲಿದ್ದೀನಿ ಅಂತಕ್ಕಂಥದ್ದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ ಅಂತಕ್ಕಂಥದ್ದು. ಆದರೆ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಯಾಕೆ ಮುಖ್ಯ ಆಗುತ್ತೆ ಅಜಿತ್? ಮುಂದಿನ ಈಗ ನೋಡಿ, ನರೇಂದ್ರ ಮೋದಿ 2029ರ ನಾಯಕತ್ವವನ್ನು ವಹಿಸ್ಕೊಳ್ತಾರೋ ಇಲ್ವೋ ಅದೊಂದು ಬೇರೆ ಚರ್ಚೆಯ ವಿಷಯ. ಆದರೆ BJPಯ ನರೇಂದ್ರ ಮೋದಿಯ ಉತ್ತರಾಧಿಕಾರಿ ಯಾರು ಅನ್ನುವ ಪ್ರಶ್ನೆಗೆ ಈಗ BJPಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ, ಯಾರು ನಾಮಿನಿ ಆಗ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಆದ್ರೇನು, ಭೂಪೇಂದ್ರ ಯಾದವ್ ಆದ್ರೇನು, ಖಟ್ಟರ್ ಆದ್ರೇನು, ಮತ್ತು ಧರ್ಮೇಂದ್ರ ಪ್ರಧಾನ್ ಆದ್ರೇನು, ಆಶ್ಚರ್ಯಕರ ರೀತಿಯಲ್ಲಿ ನನಗನ್ಸೋದು ದಲಿತ ಹೆಸರು ಕೂಡ ಬರ್ಬೋದು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ತಾವು ಪ್ರಧಾನಮಂತ್ರಿ ಆಗಿದ್ದಾಗ ಬಂಗಾರು ಲಕ್ಷ್ಮಣರನ್ನ BJP ರಾಷ್ಟ್ರೀಯ ಅಧ್ಯಕ್ಷ ಮಾಡಿದರು. ಅವರು ತೆಹಲ್ಕಾದಲ್ಲಿ ಸಿಕ್ಕಾಕೊಂಡ್ರು, ರಾಜೀನಾಮೆ ನೀಡಬೇಕಾಯಿತು, ಬೇರೆ ಪ್ರಶ್ನೆ. ಆದರೆ ದಲಿತ ರೀಚ್ಔಟ್ BJPಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಏಟ್ ಕೊಡ್ತು. ಅದು ಸಂವಿಧಾನ ಬದಲಾವಣೆಯ ಪ್ರಶ್ನೆ, ದಲಿತರು ದೂರ ಹೋದರು ಅನ್ನುವ ಕಾರಣಕ್ಕೋಸ್ಕರ ಆ ಏಟ್ ಬಿತ್ತು. ಅದನ್ನು ಸರಿಪಡಿಸುವುದಕ್ಕೋಸ್ಕರ ಒಂದು ದಲಿತ ರಾಷ್ಟ್ರೀಯ ಅಧ್ಯಕ್ಷರನ್ನ BJP ತರುತ್ತಾ ಅನ್ನೋದರ ಬಗ್ಗೆ ಕೂಡ ಚರ್ಚೆ ಇದೆ. ಆದರೆ ಒಂದು RSS ಮನಸ್ಸಿನಲ್ಲಿದೆ ಅನ್ನೋದನ್ನು RSS
ಕೆಲ ನಾಯಕರು ಖಾಸಗಿಯಾಗಿ ಹೇಳ್ತಾ ಇರತಕ್ಕಂಥದ್ದು 10 ವರ್ಷಗಳ ಕಾಲ, ಈಗ 2014ರಲ್ಲಿ ರಾಜನಾಥ್ ಸಿಂಗ್ ಇದ್ರು ಚುನಾವಣೆಗೆ ಹೋದ, ನಿತಿನ್ ಗಡ್ಕರಿ ಆದರು. ನಿತಿನ್ ಗಡ್ಕರಿ ನಂತರ ಅವ್ರದ್ದು ಪೂರ್ತಿ ಪ್ರಕರಣದಲ್ಲಿ ಹೆಸರು ಬಂದಿದ್ದರಿಂದ ರಾಜನಾಥ್ ಸಿಂಗ್ ಬಂದರು. ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷರಾಗಿದ್ದಾಗಲೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರು, ಅಡ್ವಾಣಿ ಅವರ ವಿರೋಧದ ಹೊರತಾಗಿ ಕೂಡ. ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿದ ಮೇಲೆ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರಾದರು. ಅಮಿತ್ ಶಾ 19ರಲ್ಲಿ ಕೇಂದ್ರ ಗೃಹ ಸಚಿವರಾದಾಗ ನಡ್ಡಾ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅಂದರೆ ಆ ವ್ಯವಸ್ಥೆಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೇಳಿದ್ದೇ ನಡೆಯುತ್ತೆ ಅನ್ನೋದು RSSನ ಕೆಲ ನಾಯಕರ ಅಸಮಾಧಾನಕ್ಕೂ ಕೂಡ ಕಾರಣ ಇದೆ. ಅದೇನು ಈಗ ರಹಸ್ಯವಾಗಿ ಉಳಿದಿಲ್ಲ, ಅದು ಬಹಿರಂಗವಾಗಿ ಕೂಡ ಅನೇಕ ಬಾರಿ ಚರ್ಚೆ ಆಗಿದೆ. ಆ ಸಂದರ್ಭದಲ್ಲಿ ಗುಂಪಿಗೆ ಸೇರದ ಇನ್ನೊಬ್ಬರನ್ನ ತಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡುವ ವಿಟೋವನ್ನು RSS ಚಲಾಯಿಸುತ್ತಾ ಅಥವಾ ಸರ್ವಸಮ್ಮತಿಗೆ ಹೋಗುತ್ತಾ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ. ನನಗನ್ಸುತ್ತೆ ಸರ್ವಸಮ್ಮತಿಯ ಸಾಧ್ಯತೆಗಳು ಜಾಸ್ತಿ. ಮೋದಿ ಅಮಿತ್ ಶಾ ಇರಲಿ, RSS ಇರಲಿ, ನೌ ದೇ ಡೋಂಟ್ ಎಫರ್ಟ್ ಟು ಫೈಟ್ ಫಾರ್ ಆರ್ಗನೈಸೇಷನ್. ಪ್ರಾಯಶಃ 2024ರ ಚುನಾವಣೆಯ ಪಾಠ ಇಬ್ರಿಗೂ ಕಲಿಸಿದ್ದು ಏನಂತಂದರೆ, ನೀವು ದೂರ ಇದ್ದರೆ 400 240 ಬರುತ್ತೆ. ನೀವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಗೆಲ್ಲದ ಹರಿಯಾಣ, ಗೆಲ್ಲದ ಮಹಾರಾಷ್ಟ್ರ, ಗೆಲ್ಲದ ದಿಲ್ಲಿ ಗೆಲ್ಕೊಳ್ಬೋದು ಅಂತಕ್ಕಂಥದ್ದು. ಪ್ರಾಯಶಃ ಆ ಕ್ಯೂ ಅನ್ನು ತೆಗೆದುಕೊಂಡು ಸರ್ವಸಮ್ಮತ ಅಭ್ಯರ್ಥಿಯ ಸಾಧ್ಯತೆ ಜಾಸ್ತಿ ಅಂತ ಅನಿಸುತ್ತೆ. ಎಸ್, ರಾಜ್ಯಾಧ್ಯಕ್ಷರು 5 ರಾಜ್ಯಗಳ ಪೈಕಿ ಬಹುಶಃ ಅತ್ಯಂತ ಟ್ರಿಕ್ಕಿ ಆಗಿರೋದೇ ಕರ್ನಾಟಕದ ಅಧ್ಯಕ್ಷರು ಯಾರು ಅಂತ. ಅಜಿತ್, ಈಗ ನಾವು ಕರ್ನಾಟಕದವರಾಗಿ ಕರ್ನಾಟಕದ ಅಧ್ಯಕ್ಷರ ಆಯ್ಕೆ ಬಗ್ಗೆ ಎಲ್ಲ ರಾಜ್ಯದಲ್ಲೂ ಅವ್ರವ್ರ ಸಮಸ್ಯೆಗಳು. 2027ರ ಚುನಾವಣೆ ಇದೆ. ಯೋಗಿ ಆದಿತ್ಯನಾಥ್ ಇನ್ನೊಂದು ಚುನಾವಣೆ ಗೆದ್ರೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಚರ್ಚೆ ಶುರುವಾಗುತ್ತೆ. ಹೀಗಾಗಿ ಅಲ್ಲಿ ಯಾರು ರಾಜ್ಯಾಧ್ಯಕ್ಷರು ಅನ್ನೋದು ಕೂಡ ಬಹಳ ಮುಖ್ಯ. ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ಪ್ರಚಂಡ ಗೆಲುವಿನ ನಂತರ ಯಾರು ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು. ಮಧ್ಯಪ್ರದೇಶ್ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮೋಹನ್ ಯಾದವ್ ಮುಖ್ಯಮಂತ್ರಿ ಆದರು. ಈಗ ಅಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಒಡಿಸ್ಸಾದಲ್ಲೂ ಕೂಡ ಚರ್ಚೆ ನಡೆದಿದೆ. ಕರ್ನಾಟಕದ ಚರ್ಚೆ ನಿಶ್ಚಿತವಾಗಿ ನಮಗಿರ್ತಕ್ಕಂಥ ಕುತೂಹಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ನಂತರ ಅದರ ಅರ್ಥ, ಈಗ ವಿಜಯೇಂದ್ರ ಏನು ಜನಾಕ್ರೋಶ ಯಾತ್ರೆಯನ್ನು ಆರಂಭಿಸಿದ್ರು, ರಾಮುಲು, R ಅಶೋಕ್, ಪ್ರಹ್ಲಾದ್ ಜೋಶಿ, CT ರವಿ ಇವರೆಲ್ಲ ಉತ್ಸಾಹದಿಂದ ಪಾಲ್ಗೊಂಡಿದ್ದನ್ನು ಗಮನಿಸಿದರೆ ದಿಲ್ಲಿಯಿಂದ ಒಂದು ಕ್ಯೂ ಬಂತ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ವಿಜೇಂದ್ರರೇ ಮುಂದುವರಿತಾರೆ ಅಂತಕ್ಕಂಥದ್ದು. ಯತ್ನಾಳ್ರನ್ನು ಉಚ್ಚಾಟನೆ ಮಾಡಿ ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಇನ್ನೊಬ್ಬರನ್ನು ತರುವ ಒಂದು ಪ್ರಯತ್ನವನ್ನು BJP ಹೈಕಮಾಂಡ್ ಮಾಡಬಹುದಾ? ಕ್ವಶನ್ ಮಾರ್ಕ್. ಆದರೆ ಈಗ ವಿಜೇಂದ್ರರ ಹೆಸರನ್ನು ಘೋಷಿಸ್ತಾರಾ ಅಥವಾ ಇಲ್ಲ ಹಳೆ ಆದೇಶದ ಪ್ರಕಾರವೇ ಎಷ್ಟು ದಿನ ಮುಂದುವರಿಲಿ ಅಂತಕ್ಕಂಥ ನಿರ್ಣಯ ತೆಗೆದುಕೊಳ್ತಾರೆ. ದ್ಯಾಟ್ ವಿಲ್ ಹ್ಯಾವ್ ಎ ಪೊಲಿಟಿಕಲ್ ಇಂಪ್ಯಾಕ್ಟ್. ಕರೆಕ್ಟ್. ಡೇಟ್ ಮ್ಯಾಟರ್ಸ್. ಯಾಕಂದರೆ ಈಗ ನೀವು ಹೊಸದಾಗಿ ಮತ್ತೆ ವಿಜೇಂದ್ರ ಅಧ್ಯಕ್ಷರಾದರೆ ಅವ್ರು 28ರ ಚುನಾವಣೆ ಅವ್ರದೇ ನೇತೃತ್ವದಲ್ಲಿ ನಡೆಯುತ್ತೆ. ಹೊಸದಾಗಿ ಅಧ್ಯಕ್ಷರಾಗದೇ ಹೋದರೆ 2023ರ ಅಕ್ಟೋಬರ್ ನವೆಂಬರ್ನ ಆದೇಶ 2026ರವರೆಗೆ ಮಾತ್ರ ಇರುತ್ತೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ಅವರು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರಾ ಅಥವಾ ಇಲ್ಲ 19 ರಾಜ್ಯಗಳನ್ನು ನಾವು ಹೆಂಗೂ ಈಗ BJPಯ ಸಂವಿಧಾನದಲ್ಲಿ ಹೇಗಿದೆ, ರಾಜ್ಯಾಧ್ಯಕ್ಷರಾಗಿ ಆಗಬೇಕಾದ್ರೆ 50% ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುವಾದರೆ 50% ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. ಕರ್ನಾಟಕ ಬಿಟ್ಟು ಉಳಿದದ್ದನ್ನು ಮಾಡಿಕೊಂಡು ಕರ್ನಾಟಕ ನಾವು ಮುಂದೆ ನಿರ್ಣಯ ತೆಗೆದುಕೊಳ್ಳೋಣ ಅಂತಕ್ಕಂಥದ್ದು ಬಿಟ್ಟರೆ ಅದರ ಅರ್ಥ ಬೇರೆ. ಈ 38ಕ್ಕೆ 19 ರಾಜ್ಯಗಳ ಅಧ್ಯಕ್ಷರು ಆಗಬೇಕು. ಆ 19ರಲ್ಲಿ ನಾವು ಕರ್ನಾಟಕದ ಪ್ರಕ್ರಿಯೆಯನ್ನು ನಡೆಸ್ತೀವಿ. ವಿಜಯೇಂದ್ರರನ್ನ ಪುನರಪಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರೆ ಅದರ ಇಂಪ್ಲಿಕೇಶನ್ಸ್, ಅದರ ಅರ್ಥ ಬೇರೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.